ಹಾಯ್ ಸ್ನೇಹಿತರೆ, ನಮ್ಮ KGK ಸ್ಟುಡಿಯೋಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು ವಿಜಯನಗರದ ಹಂಪಿ ನಗರ್ ನಿಯರ್ ಇರುವಂಥ ಬಾತ್ ವಿಷನ್ ಎಂಬ ಒಂದು ಶಾಪಲ್ಲಿದ್ದೀವಿ. ಆ ಶಾಪಲ್ಲಿ ಎಲ್ಲ ಹೋಲ್ಸೇಲ್ ಅಂತ ಕೇಳ್ಪಟ್ಟೆ. ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಏನೇನು ಹೇಳ್ತಾರೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಮೋಹಿನ್ ಅಂತ. ಯಾವ ಊರು ಸರ್? ಸ್ವಂತ ಊರು? ಬೆಂಗಳೂರು. ಇಲ್ಲಿನೇ ಇದು ಬಿಸ್ನೆಸ್ ಇದೆ, ಓನರ್ ನೀವೇ ಬಿಸ್ನೆಸ್ಸು. ಬಟ್ ಅಂದರೆ ನೀವು ಮೊದಲು ಏನು ವರ್ಕ್ ಮಾಡ್ತೀವಿ ಸರ್? ಅವಾಗೆಲ್ಲ ಏನಿಲ್ಲ, ನಮ್ಮ ಫಾದರ್ದು ನಾವು ರನ್ ಅಪ್ ಮಾಡ್ತಾಯಿದ್ದೀವಿ. ಹಾಂ. ನಿಮ್ಮ ತಂದೆ ಎಲ್ಲ ಇದು ಮಾಡಿಕೊಟ್ಟಿರೋದ ಹೆಂಗೆ? ಹೌದು. ಎಷ್ಟು ಬೆಂಗಳೂರು ಹೊರತಾಗಿ ನಿಮ್ಮ ಸ್ವಂತ ಊರು ಬೆಂಗಳೂರೇ? ಹೌದು. ಹಾಂ ಸರ್, ಇದು ನಮ್ಮ ಸ್ನೇಹಿತರಿಗೆ ವೀಕ್ಷಕರಿಗೆಲ್ಲ ನೋಡಿ ಸರ್, ಇದು ಏನೇನೆಲ್ಲ ಹೋಲ್ಸೇಲ್ ಐಟಮ್ ಇದೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಅಂತ. ಹೌದು ನೋಡಿ, ಇದು ಪಾಕೆಟ್ಸು. ಹಾಂ. ವೆರೈಟಿ ಮಾಡಲ್ಸ್ ಎಲ್ಲ ಬರುತ್ತೆ. ಹಾಂ. ಸ್ಟಾರ್ಟಿಂಗ್ ನಿಮಗೆ ಒಂದು 280ಇಂದ ಸ್ಟಾರ್ಟ್ ಇರುತ್ತೆ. ಹಾಂ. 1000, 2000, 5000 ಆ ಥರ ಇರುತ್ತೆ. ಹಾಂ. ಆಮೇಲೆ ಇದಿರುತ್ತೆ ಕ್ಯಾಬಿನೆಟ್ ಮಿರರು. ಹಾಂ. ಸ್ಟೋರೇಜ್ ಮಾಡ್ಕೊಬೋದು. ಹಾಂ ಹಾಂ. ಏನು ಶೇವಿಂಗು, ಶ್ಯಾಂಪು ಅದು ಎಲ್ಲ ನೀವು ಸ್ಟೋರೇಜ್ ಮಾಡ್ಕೊಬೋದು. ಹಾಂ. ಇದೆಲ್ಲ ಇರುತ್ತೆ 1950, 2000, 2000 ಫ್ಯಾನ್. ಇದು ಕ್ಯಾಬಿನೆಟ್ ಬರುತ್ತೆ, ಸ್ಟೋರೇಜು. ಸರ್ ಮಿರರ್ ಒಳಗಡೆನೇ ಆ ಥರನ ಅದು? ಹೌದು, ಮಿರರ್ ಎಲ್ಲ ಒಳಗಡೆ ಬರುತ್ತೆ. ಹಾಂ. ಈ ಕಡೆ ಎಲ್ಲ ನಿಮಗೆ ಮಿರರ್ ಫಿನಿಶ್ ಬರುತ್ತೆ. ಹಾಂ. ಸ್ಟೋರೇಜ್ ಎಲ್ಲ ಶ್ಯಾಂಪು, ಶೇವಿಂಗ್ ಕ್ರೀಮು, ಪೇಸ್ಟು, ಬ್ರಷು ಎಲ್ಲ ಇಟ್ಕೊಬೋದು. ಹಾಂ. ಆಮೇಲೆ ಇದು LED ಮಿರರು. ಟಚ್ ಆದರೆ ನಿಮಗೆ ಮಿರರ್ ಇದು ಲೈಟ್ ಬರುತ್ತೆ. ಇದೆಲ್ಲ ಹಾಂ ಹಾಂ ಹಾಂ. ಇದೆಲ್ಲ ಸ್ಟೋರೇಜ್ ಇರುತ್ತೆ. ಹಾಂ. ಇದೆಲ್ಲ ಹ್ಯಾಂಡ್ ಶವರ್. ಇದು ಹ್ಞೂ. ಇದು ಸ್ನಾನದ ಮನೆಗೆ ಹಾಕೋಕ್ಕೆ, ಬಾತ್ರೂಮ್ಗೆ ಅದು ಆ ಥರ. ಆಮೇಲೆ ಇದು ಬಂದು ನಿಮಗೆ ಕುಕ್, ಇದು ಬಟ್ಟೆ ತೆಗ್ಲಾಕಕ್ಕೆ. ಹಾಂ. 140 ರೇಂಜಿಂದ ಹಿಡಿದು ನಿಮಗೆ 1000 ರೂಪೀಸ್ ತನಕನೂ ಇದೆ. ಹಾಂ. ಇದು ಬಂದು ಸ್ಟೋರೇಜು, ಶ್ಯಾಂಪು, ಶೇವಿಂಗ್ ಕ್ರೀಮ್ ಇಟ್ಟಕ್ಕೆ. ಹಾಂ. ಇದು ಹಾಕೋ ಬದಲು ಕೆಲವ್ರು ಜನ ಇದು ಹಾಕ್ತಾರೆ. ಆ ಥರ ಎರಡು ಇದು ಮಿರರ್, ಎಕ್ಸ್ಟ್ರಾ ಮಿರರು ಬರುತ್ತೆ ಇದಕ್ಕೆ ಈಗ ಇದು ತೊಗೊಂಡ್ರೆ. ಹೌದು. ಆಮೇಲೆ ಇದೊಂದು ಬರುತ್ತೆ ಹಾಂ ಹಾಂ. ಟವಲ್ಲೆಲ್ಲ ಹಾಕೊಳ್ಳೋದಕ್ಕೆ. ನೇತಾಕಕ್ಕೆ. ಇದೆಲ್ಲ ನಿಮಗೆ 190, 290 ಆ ರೇಂಜಲ್ಲಿ ಬರುತ್ತೆ. ಹಾಂ. ಆಮೇಲೆ ಇದು ಟವಲ್ ರ್ಯಾಕ್ ಅಂತೀವಿ. ಸ್ಟೋರೇಜು ಮಾಡ್ಬೋದು. ಇದು ಐರನ್ ಕ್ಲೋಸ್ ಮೇಲ್ಗಡೆ ಇಟ್ಕೊಬೋದು, ಇಲ್ಲಿ ಹ್ಯಾಂಗ್ ಮಾಡ್ಕೊಬೋದು. ಡಿಪೆಂಡ್ ಅಪಾನ್ ಮಾಡಲು 1000, 2000, 3000, 5000 ಅದು ನೀವು ಹೆಂಗೆ ಹಾಕ್ತೀರಾ. ಇದು ಕೋಟೆಡ್. ಇದು ಗೋಲ್ಡ್ ಕೋಟಿಂಗ್. ಇದು ಗೋಲ್ಡು, ರೋಸ್ ಗೋಲ್ಡು, 3-4 ಕಲರ್ ಬರುತ್ತೆ ಇದರಲ್ಲಿ. ಅದೆಲ್ಲ ಏನು ಪ್ರೈಸ್ ಇದೆ ಸರ್? ಇದೆಲ್ಲ ನಿಮಗೆ 7000, 9000, 10000 ಆ ರೇಂಜಲ್ಲಿ ಇದೆ. ಗೋಲ್ಡ್ ಇದಿರೋದಕ್ಕೆ? ಹೌದು. ಇದೆಲ್ಲ ನಿಮಗೆ 10 ಇಯರ್ಸ್ ವಾರಂಟಿ ಸಿಗುತ್ತೆ ನಿಮಗೆ. ಡೆಕೋರ್ದು 10 ಇಯರ್ಸ್. ಏನಾದರೂ ಕಲರ್ ಫೇಡು ಅದು ಏನಾದರೂ ಆದರೆ ನಾವು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರ್ತೀವಿ. ಇದೆಲ್ಲ ಅಸೆಸರೀಸು, ಸೋಪು, ಬ್ರಷು, ಪೇಸ್ಟ್ ಇಕ್ಕಕ್ಕೆ. ಆಮೇಲೆ ಇದು ಟಾಯ್ಲೆಟ್ ಪೇಪರ್ ಹೋಲ್ಡರ್. ಇದು ಟಾಯ್ಲೆಟ್ ಪೇಪರ್ಸು ಬೋಲ್ಡ್. ಆಮೇಲೆ ಇದು ವೆಸ್ಟರ್ನ್ ಟಾಯ್ಲೆಟು. ಇದೆಲ್ಲ ನಿಮಗೆ ಇಂಡಿಯನ್ನು. ಇದು ವೆಸ್ಟರ್ನ್. ಇದೆಲ್ಲ ಟೇಬಲ್ ಟಾಪ್ ವಾಶ್ ಬೇಸ್ ಅಂತ. ವೆಸ್ಟರ್ನ್ ಇಂಡಿಯನ್ ಎರಡು ಇಟ್ಟಿದ್ದೀರಾ? ಹೌದು. ಆಮೇಲೆ ಇದು ಫ್ಯಾನ್ಸಿ ಮಿರರು. ಫ್ಯಾನ್ಸಿ ಮಿರರು. ಫೋಯರ್ ಅಂತೀವಿ, ಅಂದರೆ ಮನೆಗೆಲ್ಲ ಈ ವಾಸ್ತು ಪ್ರಕಾರ ಮುಂದೆ ಹಾಕ್ತಾರೆ ಇದು. ಅದೆಲ್ಲ. ಆಮೇಲೆ ನಾರ್ಮಲ್ ಮಿರರು. ಇದೆಲ್ಲ ನಿಮಗೆ 750 ರೂಪಾಯಿ, 800 ರೂಪಾಯಿ ಆ ರೇಂಜಲ್ಲಿ ಬರುತ್ತೆ. ಇದೆಲ್ಲ ಬೇಸನ್ಸು. ಇದೆಲ್ಲ ಏನು ಪ್ರೈಸ್ ಬರುತ್ತೆ ಸರ್? ಇದೆಲ್ಲ ನಿಮಗೆ 1200 ರೂಪಾಯಿಂದ ಹಿಡಿದು ನಿಮಗೆ 7,500, 8,500. ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ. ಡಿಪೆಂಡ್ ಅಪಾನ್ ಮಾಡಲ್, ಡಿಪೆಂಡ್ ಅಪಾನ್ ಕ್ವಾಲಿಟಿ. ಇದೆಲ್ಲ ಬರುತ್ತೆ. ಆಮೇಲೆ ಫ್ಯಾನ್ಸಿ ಬೇಕಂದ್ರೆ ಈ ಥರ ಫ್ಯಾನ್ಸಿ ಸಿಗುತ್ತೆ. ಇದು ಸಿಂಕ್ಸು, ಅಡುಗೆ ಮನೆಗೆ ಕ್ವಾಟ್ಸು. ಇದರಲ್ಲಿ ಕಲರ್ಸ್ ನಿಮಗೆ ವೆರೈಟೀಸ್ ಬರುತ್ತೆ. ಇದರಲ್ಲೆಲ್ಲ ಕಲರ್ಸ್ ಎಲ್ಲ ಇರುತ್ತೆ. ಇದೆಲ್ಲ ನಿಮಗೆ 2,500, 3,500, 5,500 ಡಿಪೆಂಡ್ ಅಪಾನ್ ಮಾಡಲ್, ಡಿಪೆಂಡ್ ಅಪಾನ್ ಕಂಪನಿ. ಇದೆಲ್ಲ ಇದೆ. ಇದು ನಿಮಗೆ 7,500, 8,500 ವಾಶ್ ಬೇಸನ್. ಇದೆಲ್ಲ ಡಿಸೈನರ್ ವಾಶ್ ಬೇಸನ್. ಇದೆಲ್ಲ ಇದೆ. ಚಿಮ್ನಿ ಬರುತ್ತೆ, ಕಿಚನ್ ಚಿಮ್ನಿ. ಎಲಿಕಾ ಕಂಪನಿದು ಬರುತ್ತೆ. ಇದು ನಿಮಗೆ 8,500 ಆಗುತ್ತೆ. ಅದು ಬಿಟ್ಟರೆ ಸರ್ ಬೇರೆ ಈ ಕಡೆ ಆ್ಯಂಟಿಕ್ ಹಾಕ್ತಾರಲ್ವಾ, ಈಗ ಒಂದು ಕಾನ್ಸೆಪ್ಟ್ ಬಾತ್ರೂಮಲ್ಲಿ ಬ್ಲ್ಯಾಕ್ ಅಂತ ಹಾಕ್ಬೇಕಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ಒಂದು ಕಾನ್ಸೆಪ್ಟು ಬ್ಲ್ಯಾಕ್ ಮಾಡ್ತಾರೆ. ಟ್ಯಾಪ್ಸ್ ಎಲ್ಲ ಬ್ಲ್ಯಾಕ್ ಬೇಕಂದ್ರೆ ಬ್ಲ್ಯಾಕ್ ಸಿಗುತ್ತೆ, ವೈಟ್ ಬೇಕಂದ್ರೆ ವೈಟ್ ಸಿಗುತ್ತೆ, ಕಲರ್ ಬೇಕಂದ್ರೆ ಕಲರ್ ಸಿಗುತ್ತೆ. ಇದೆಲ್ಲ ನಿಮಗೆ ಮಿಕ್ಸರು, ಹಾಟ್ ಆ್ಯಂಡ್ ಕೋಲ್ಡು, ಕೊಳಾಯಿ, ಶವರ್. ಇದು ಶವರು. ಆಮೇಲೆ ಇದೆಲ್ಲ ಅಡುಗೆ ಮನೆ ಟ್ಯಾಪು. ಈಗ ಈ ಮಾಡೆಲಲ್ಲಿ ತೊಗೊಳ್ತೀರಂದ್ರೆ ಎಲ್ಲ ನಿಮಗೆ ಸೇಮ್ ಸೂಟೇಬಲ್ ಎಲ್ಲ ಒಂದರಲ್ಲೇ ಸಿಗ್ಬಿಡುತ್ತೆ. ಇದು ಡಿಫ್ರೆಂಟ್ ಪ್ರೈಸ್. ಎಲ್ಲ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಜಾಗ್ವಾರ್ ಇದೆ, ನಿಮಗೆ ಕೋಲರ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದು ಸಿಗುತ್ತೆ. ಇದು ಡೈವರ್ಟರ್ ಅಂತೀವಿ. ಆ್ಯಸ್ ಇಟ್ ಈಸ್ ಮಿಕ್ಸರ್ ಥರನೇ ವರ್ಕ್ ಆಗುತ್ತೆ. ಸ್ವಲ್ಪ ನ್ಯೂ ಲುಕ್ ಅಷ್ಟೇ. ಎಲ್ಲ ಕನ್ಸಿಡರ್ ಮಾಡಬೇಕು ಬಿಫೋರ್ ಟೈಲಿಂಗ್ ಕನ್ಸಿಡರ್ ಮಾಡಬೇಕು. ಅವರು ಬಂದರೆ ನಾವು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದೆಲ್ಲ ಶವರು, ನೀವು ಯಾವ್ದು ಬೇಕೋ ಅದು ಹಾಕ್ಕೊಬೋದು. 390 ರೂಪೀಸಿಂದ ಸ್ಟಾರ್ಟ್ ಆಗಿ 10,000, 15,000 ಆ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಎಲ್ಲ ಅದು ಕೂಡ ಸೈಜ್ ಮೇಲೆ. ಹೌದು, ಡಿಪೆಂಡ್ ಅಪಾನ್ ಮಾಡಲ್, ಡಿಪೆಂಡ್ ಅಪಾನ್ ಕಂಪನಿ. ಆಮೇಲೆ ಇದು ಬರುತ್ತೆ. ಇದೆಲ್ಲ ವಾಲ್ ಮೌಂಟಿಂಗ್ ಕಮೋಡ್. ಇದು
ಇದೆಲ್ಲ ನಿಮಗೆ ಗೋಡೆಗೆ ಈ ಥರ ಫಸ್ಟ್ ಟ್ಯಾಂಕ್ ಹಾಕ್ತಾರೆ, ಕನ್ಸಿಲ್ ಟ್ಯಾಂಕ್ ಅಂತೀವಿ ಇದಕ್ಕೆ. ಫಸ್ಟ್ ಈ ಥರ ಟ್ಯಾಂಕ್ ಹಾಕ್ತಾರೆ, ಆಮೇಲೆ ಪ್ಲಾಸ್ಟಿಂಗ್ ಆದಾದ್ಮೇಲೆ ನಿಮಗೆ ಈ ಥರ ಕಮೋಡ್ ಫಿಕ್ಸ್ ಮಾಡ್ತಾರೆ. ಇದು ವಾಲ್ ಮೌಂಟಿಂಗ್ ಕಮೋಡ್ ಅಂತೀವಿ. ಈ ರೇಂಜ್ ಬಂದು ನಿಮಗೆ 4,500 ಹಿಡಿದು 40,000 50,000 ಆ ರೇಂಜ್ ತನಕನೂ ಬರುತ್ತೆ. ಇದೆಲ್ಲ ಟೇಬಲ್ ಟಾಪ್ ವಾಶ್ ಬೇಸನ್ನು. ಆಮೇಲೆ ಇದು ಯೂರಿನಲ್ ಬರುತ್ತೆ. ಯೂರಿನಲ್ಲು ನೀವು ಯೂರಿನಲ್ ಥರ ಯೂಸ್ ಮಾಡ್ಬೋದು. ಇದು ಸಿಂಗಲ್ ಪೀಸ್ ಕಮೋಡು. ನೀವು ಫಸ್ಟು ಬರ್ತಾಯಿತ್ತು ನಾರ್ಮಲ್ಲು, ಈಗೆಲ್ಲ ಸಿಂಗಲ್ ಪೀಸ್ ಥರ ಬರ್ತೈತೆ. ಇದು ಕನ್ಸಿಲ್ ಟ್ಯಾಂಕ್ ಇದೆ. ಓಕೆ. ಆಮೇಲೆ ಗೀಸರ್ಗಳಿದೆ. ರ್ಯಾಕೋಲ್ಡ್ ಒಂದೇ ಬ್ರ್ಯಾಂಡ್ ಮಾಡೋದು ನಾವು. ಎಲ್ಲ ಒಂದೇ ಬ್ರ್ಯಾಂಡ್? ಹೌದು, ನಾವು ಡೀಲರ್. ನಾವು ರ್ಯಾಕೋಲ್ಡ್ಗೆ ಒಂದೇ ಬ್ರ್ಯಾಂಡು, ಕಂಪ್ನಿಯವರೇ ಫಿಕ್ಸ್ ಮಾಡ್ತಾರೆ. ಬಂದು ಡಿಫ್ರೆಂಟ್ ರೇಟ್ ಇದೆ. ಡಿಫ್ರೆಂಟ್ ಡಿಪೆಂಡ್ ಅಪಾನ್ ಮಾಡಲು, ಡಿಪೆಂಡ್ ಅಪಾನ್ ಸೈಜು. 15 ಲೀಟರ್ ಬರುತ್ತೆ, 25 ಲೀಟರ್ ಬರುತ್ತೆ. ಲೀಟರ್ ಮೇಲೆ ಸೈಜ್ ಮೇಲೆ ಎಲ್ಲ ಪ್ರೈಸ್ ಇರುತ್ತೆ ಅದು. ಆಮೇಲೆ ಇದು ಸಿಂಕ್ ಇದೆ. ಇದು ಹ್ಯಾಂಡ್ ಮೇಡ್ ಅಂತೀವಿ. ಇದೆಲ್ಲ ನಿಮಗೆ 1,600 1,700 ರೂಪಾಯಿಗೆ ಸಿಗ್ಬಿಡುತ್ತೆ. ಆಮೇಲೆ ಸಿಂಕ್ ಇದೆ, ಅದು 2,000 3,000 4,000 ಆ ರೇಂಜಲ್ಲಿ ಬರುತ್ತೆ. ಇದು ಸರ್ ಪ್ಲಾಸ್ಟಿಕ್ನಲ್ಲಿ? ಇದೆಲ್ಲ ನಾರ್ಮಲ್ಲೇ. ಇದು ಇಂಪೋರ್ಟೆಡ್ ಬೌಲ್ಸ್. ಇದು 1,000 1,500 ಆ ರೇಂಜಲ್ಲಿ ನಿಮಗೆ ಬರುತ್ತೆ. ಓಕೆ. ಆಮೇಲೆ ಇಂಪೋರ್ಟೆಡ್ ಮಿರರು ಅದೆಲ್ಲ ನಿಮಗೆ ಸಿಗುತ್ತೆ. ಅಂದರೆ ವೆರೈಟಿ ಮಾಡಲ್ಸ್ ಕೊಡ್ತೀವಿ, ಕ್ವಾಲಿಟಿ ಕೊಡ್ತೀವಿ. ಸರ್ ಎಲ್ಲಿಂದ ನೀವು ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಬರುತ್ತೆ ಹೇಗೆ ಅಂತ? ಹೌದೌದು, ನಾವು ಡೈರೆಕ್ಟ್ ತರಿಸ್ತೀವಿ. ನಾವು ಡಿಸ್ಟ್ರಿಬ್ಯೂಟರ್, ನಾವು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನೀವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ನೀವೇ ಇಲ್ಲಿ ಸೇಲ್ ಮಾಡ್ತೀರಾ? ಹೌದು, ಅಂಗಡಿಗಳಿಗೆಲ್ಲ ನಾವೇ ಸಪ್ಲೈ ಮಾಡ್ತೀವಿ. ಅದರಿಂದ ಎಲ್ಲ ನಿಮಗೆ ಇದಾಗುತ್ತೆ. ನಮಗೆ ಡೈರೆಕ್ಟ್ ಇದು ಅಲ್ಲಿಂದ ಬರುತ್ತೆ, ಬಂದು ನಾವು ಇದು ಮಾಡ್ತೀವಿ. ಎಲ್ಲ ಹೋಲ್ಸೇಲಾಗೆ ಬಂದು ತಗೊಬಂದು ಇಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಸೇಲ್ಸ್ ಎಲ್ಲ ನಿಮ್ದೇ ಇಲ್ಲಿ ಮಾರ್ಕೆಟಿಂಗ್ ಎಲ್ಲ? ಹೌದೌದು, ಎಲ್ಲ ನಾವೇ. ಅವ್ರು ಏನು ಆರ್ಡರ್ ಬೇಕು ಆನ್ಲೈನಲ್ಲಿ ತರಿಸ್ಬೇಕಂದ್ರೆ ಆನ್ಲೈನಲ್ಲಿ ತರಿಸ್ಬೋದು. ಇಲ್ಲ ಇಲ್ಲೇ ಶಾಪಿಗೆ ವಿಸಿಟ್ ಮಾಡ್ತಾರಂದ್ರೆ ಶಾಪಿಗೆ ವಿಸಿಟ್ ಮಾಡ್ಬೋದು. ಆ ಥರ ಕ್ವಾಂಟಿಟಿ ಕ್ವಾಲಿಟಿ ಕೊಡ್ತೀವಿ ಆ್ಯಂಡ್ ರೇಟ್ ಕೊಡ್ತೀವಿ. ಪ್ಲಸ್ ಆಫ್ಟರ್ ಫಿಕ್ಸಿಂಗ್ ಪ್ರಾಬ್ಲಮ್ ಆಯ್ತಂದರೆ ಇಫ್ ಇನ್ ಕೇಸ್ ಕಂಪನಿಯವರು ನಮಗೆ ಇದು ಮಾಡಿಲ್ಲ ಅಂದರೆ ಅವ್ರ ಕಸ್ಟಮರ್ಗೆ ನಾವೇ ರೆಸ್ಪಾನ್ಸ್ ಮಾಡ್ತೀವಿ. ಅಲ್ಲ, ಮಿನಿಮಮ್ ಎಷ್ಟರಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್? ಅಂದರೆ ಎಲ್ಲ ಡಿಫ್ರೆಂಟ್ ಈಗ ಕಡಿಮೆ ರೇಟ್ ಅಂತ ಡಿಪೆಂಡ್ ಅಪಾನ್ ಟೇಸ್ಟು. ಈಗ ಕೆಲವ್ರು ಜನ ಜಾಗ್ವಾರ್ ಹಾಕ್ತಾರೆ. ಜಾಗ್ವಾರ್ ಹಾಕಿದ್ರೆ ಅರೌಂಡ್ 4,000 5,000 ಆ ರೇಂಜಲ್ಲಿ ಬರುತ್ತೆ. ಕೆಲವು ಜನ ಬೇರೆ ಮೀಡಿಯಂ ಕ್ವಾಲಿಟಿ ಬೇಕಂದ್ರೆ 3,500 4,000 ಆ ರೇಂಜ್. ಒಂದು 20% 30% ನಿಮಗೆ ಡಿಪೆಂಡ್ ಅಪಾನ್ ಕಂಪನಿ ರೇಟ್ ಡಿಫ್ರೆಂಟ್ ಬರುತ್ತೆ ಅಷ್ಟೇ. ಬೇರೆದು ಅಷ್ಟು ಏನು ಡಿಫ್ರೆಂಟ್ ಬರಲ್ಲ, 50-60% ಬರಲ್ಲ. ಆ ಥರ ಹೈ ಎಂಡ್ ಹಾಕ್ತೀರಾ ಅಂದರೆ ಕೊಹ್ಲರ್ಗೆ ಹೋಗ್ಬೋದು. ನಿಮಗೆ ಗ್ರೋಹೆ ಇದೆ ಕಂಪನಿ, ಅದೆಲ್ಲ ನಿಮಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಇಂಪೋರ್ಟೆಡ್. ನೀವು ಇದು ಮಾಡ್ಬೋದು. ಡಿಪೆಂಡ್ ಅಪಾನ್ ವೆರೈಟೀಸು ನೀವು ಹೆಂಗೆ ಹಾಕ್ತೀರಾ ಅದ್ರ ಪ್ರಕಾರ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಜಾಕ್ವಾರು ಈ ಥರ ಬರುತ್ತೆ ಮೆಟೀರಿಯಲ್ ಬಾಕ್ಸು. ಫುಲ್ ಈ ಥರ ಸೆಟ್ ಬರುತ್ತೆ. ಈಗ ನೀವು ಇದು ತೊಗೊಳ್ತೀರ ಅಂದರೆ ನಾಳೆ ಸಹ ಅವ್ರ ಪ್ರಾಬ್ಲಮ್ಮು ಆದರೆ ಕಂಪನಿಯವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದಿಲ್ಲ ಅಂದ್ರೂ ನಮಗೆ ಸೆಕೆಂಡ್ ನಮ್ಮ ಬಿಲ್ಲಲ್ಲೇ ಕೊಟ್ಟಿರ್ತೀವಿ ನಾವು. ಇಫ್ ಇನ್ ಕೇಸು ಕಸ್ಟಮರ್ ಕೇರ್ ಇದು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಾವು ಮಾಡ್ತೀವಿ. ಸೆಕೆಂಡ್ ಆಪ್ಷನ್ ನಮ್ದು ಇರುತ್ತೆ. ಏನು ವರಿನೇ ಮಾಡಬೇಡಿ, ಆರಾಮಾಗಿ ತೊಗೊಬೋದು. ಕ್ವಾಲಿಟಿ ಕೊಡ್ತೀವಿ, ರೇಟ್ ಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟು ಇದೆ, ಕಮ್ಮಿ ರೇಟ್ ಅಷ್ಟೇ. ಈಗ ಮಾರ್ಕೆಟಲ್ಲಿ ಎಲ್ಲರಿಗೂ ಗೊತ್ತು ಏನು ಪ್ರೈಸ್ ಇದೆ, ಏನಿದೆ, ಯಾವ ಬ್ರ್ಯಾಂಡ್ ಇದೆ ಎಲ್ಲ ಗೊತ್ತು. ನಾವು ಒಂದು ಗ್ಯಾರಂಟಿ ಕೊಡ್ಬೋದು, ಸರ್ವಿಸ್ ವೈಸ್ ಕೊಡ್ಬೋದು, ರೇಟ್ ವೈಸ್ ಕೊಡ್ಬೋದು. ಫಸ್ಟ್ ಬೇಕಂದರೆ ಕೊಟೇಶನ್ ತೊಗೊಳ್ಳಿ, ಆಮೇಲೆ ಬೇಕಂದರೆ ನಮ್ಮ ಹತ್ರ ಬನ್ನಿ. ಅಲ್ಲ ಸರ್, ಕೆಲವರೆಲ್ಲ ಹೋಲ್ಸೇಲ್ ರೇಟ್ ಅಂದರೆ ಚಿಕ್ಕಪೇಟೆ ಸೈಡು ಅಲ್ಲೆಲ್ಲ ಎಲ್ಲೆಲ್ಲ ಹೋಗ್ತಾ ಇರ್ತಾರೆ. ನೋಡಿ, ಅದಕ್ಕಿಂತ ಹೆಂಗೆ ಸರ್? ಚಿಕ್ಕಪೇಟೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಪ್ರೈಸು ನಾವು ಕಾಂಪಿಟೇಟಿವ್, ನಾವು ಗುಡ್ ಅಂತ ಹೇಳ್ಬೋದು. ನಾವು 100% ಅಂತ ಅವ್ರಿಗಿಂತ ಗುಡ್ ಅಲ್ಲ ನಾವು ಹೇಳ್ಬೋದು. ಫಸ್ಟ್ ಬೇಕಂದರೆ ಅವರು ಬಂದು ಇದು ಕೊಟೇಶನ್ ತೊಗೊಳ್ಳಿ, ಮಾಡಲ್ಸ್ ತೊಗೊಳ್ಳಿ, ರೇಟ್ ತೊಗೊಳ್ಳಿ, ಆಮೇಲೆ ಬೇಕಂದರೆ ನಮ್ಮ ಹತ್ರ ತೊಗೊಳ್ಳಿ. ಬಂದು ತೊಗೊಳ್ಳಿ ಅಂತ ನಾವು ಹೇಳಲ್ಲ. ನಾವು ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಬೇರೆಯವರಿಂದ ನಾವು ಒಂದು 5% ಕಮ್ಮಿ ಕೊಡ್ಬೋದು, ಇಲ್ಲ ಅವ್ರು 50% ಕಮ್ಮಿ ಕೊಡ್ತೀವಿ ಅಂದರೆ ಅದು ಸುಳ್ಳದು. ನಾವೆಲ್ಲ ಒಂದು ಕಾಂಪಿಟೇಟಿವ್ ಪ್ರೈಸ್ ಕೊಡ್ತೀವಿ ಅಷ್ಟೇ. ಕಾಸ್ಟ್ ವೈಸು ರೇಟ್ ವೈಸು ನಾವು ಸಪೋರ್ಟ್ ಮಾಡ್ಬೋದು ಕಸ್ಟಮರ್ಸ್ ಅಷ್ಟೇ. ಇದೊಂದು ಪ್ರಾಡಕ್ಟ್ ಬರುತ್ತೆ, ಇದು ಮೌತ್ ಆಪರೇಟಿಂಗ್ ಅಂತ ಹೇಳ್ತೀವಿ. ಇದು ಗೋಲ್ಡ್ ಬರುತ್ತೆ, ರೋಸ್ ಗೋಲ್ಡ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ. ಕಾನ್ಸೆಪ್ಟ್ ಬಾತ್ರೂಮ್ ವೈಸು. ಒಂದು ಬಾತ್ರೂಮ್ಗೆ ಬ್ಲ್ಯಾಕ್ ಬೇಕಂದ್ರೆ ಎಲ್ಲ ಬ್ಲ್ಯಾಕ್ ಮಾಡ್ಬೋದು, ಕಮೋಡಿಂದ ಹಿಡಿದು ಟ್ಯಾಪಿಂದ ಹಿಡಿದು ಎಲ್ಲ ಮಾಡ್ಬೋದು. ಒಂದು ರೋಸ್ ಗೋಲ್ಡ್ ಅಂದರೆ ರೋಸ್ ಗೋಲ್ಡ್ ಎಲ್ಲ ಮಾಡ್ಬೋದು ನೀವು. ಈಗ ನಿಮಗೆ ಗೋಲ್ಡ್ ಅಂದರೆ ಗೋಲ್ಡ್ ಮಾಡ್ಕೊಬೋದು ನೀವು. ವೆರೈಟೀಸು ಡಿಪೆಂಡ್ ಅಪಾನ್. ಈಗ ಒಂದು ಕಾನ್ಸೆಪ್ಟ್ ಬಂದರೆ ಎಲ್ಲ ಒಂದೊಂದು ನಾವು ಕಾನ್ಸೆಪ್ಟು ತೋರಿಸ್ತೀವಿ. ಆಲ್ಮೋಸ್ಟ್ ನಮ್ಮದು ಗೂಗಲಲ್ಲಿ ರಿವ್ಯೂಸ್ ನೋಡ್ಬೋದು ನೀವು. ಆರಾಮಾಗಿ ಹ್ಯಾಪಿ ಕಸ್ಟಮರ್ ಇದೆ ಆ ಥರ. ಫಸ್ಟು ರೇಟ್ ಕೊಡ್ತೀವಿ ಆ್ಯಂಡ್ ಕ್ವಾಲಿಟಿ ಕೊಡ್ತೀವಿ. ಆ ಥರ ಮೆಟೀರಿಯಲ್ ನೀವು ಎಲ್ಲ ಕಡೆ ಏನು ಸಿಗುತ್ತೆ ನಮ್ಮ ಹತ್ರನೂ ಅದೇ ಸಿಗೋದು. ನಾವೇನು ಸ್ಪೆಷಲ್ ಮಾಡಲ್ಲ, ನಾವು ಮಾರಕ್ಕೆ ಹೇಳಲ್ಲ. ಎಲ್ಲ ನಾವು ಒಂದೇ ಅಂದರೆ ಕ್ವಾಲಿಟಿ, ಕ್ವಾಂಟಿಟಿ, ರೇಟ್ 3 ಕೊಡ್ತೀವಿ ಅಷ್ಟೇ. ಪ್ಲಸ್ ಹ್ಯಾಪಿ ಕಸ್ಟಮರ್ ಇದ್ದಾರೆ. ಗೂಗಲ್ ರಿವ್ಯೂ ಬೇಕಂದರೆ ನೋಡ್ಬೋದು ನಾವು.
ಗೂಗಲಲ್ಲಿ ಬರುತ್ತೆ ನಿಮ್ಮದು? ಗೂಗಲಲ್ಲಿ ಬರುತ್ತೆ, ಬಾತ್ ವಿಷನ್ ಅಂತ ಬರುತ್ತೆ. ಬಾತ್ ವಿಷನ್. ನಾವು ರೇಟ್ ಆ್ಯಂಡ್ ಐಟಮಲ್ಲಿ ನಾವು 100% ಸರ್ ನಿಮ್ಮ ಬ್ರಾಂಚ್ ಇದೊಂದೇನಾ, ಬೇರೆ ಬೇರೆ ಕಡೆ ಇದೆಯಾ? ಇಲ್ಲ ಇದೆ, ಇದೊಂದೇನಾ? ಅಂದರೆ ನಾವು ಸಪ್ಲೈ ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಆನ್ಲೈನ್ ಡೆಲಿವರಿ ಏನಾದ್ರು ಮಾಡ್ತೀರಾ? ಆನ್ಲೈನ್ ಕಡೆ ಏನಾದ್ರು ಬುಕ್ ಮಾಡಿದ್ರೆ ಕೆಲವರೆಲ್ಲ ಬೆಂಗಳೂರು ವೈಟ್ ಫೀಲ್ಡ್ ಕಡೆ ದೂರ ಎಲ್ಲ ಮಾಡ್ತೀವಿ. ಆ್ಯಕ್ಚುಲಿ ಅವರು ಇದು ಮಾಡಿದ್ರೆ ಆನ್ಲೈನ್ ಪೇಮೆಂಟು ಆಫ್ಟರು ಅಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಇದ್ದರೆ, ಪ್ರಾಬ್ಲಮ್ ಆಯ್ತಂದರೆ, ಇಫ್ ಇನ್ ಕೇಸ್ ಲೀಕೇಜು ಆ ಥರ ಏನಾದರೂ ಡ್ಯಾಮೇಜಸ್ಸು ಆ ಥರ ಇದ್ದರೆ ನಾವು ರೆಸ್ಪಾಂಡ್ ಮಾಡ್ತೀವಿ. ನಮ್ಮವ್ರಿಗೆ ಹೋಗ್ತಾರೆ, ಅವರು ಎಕ್ಸ್ಚೇಂಜ್ ಮಾಡ್ಕೊತಾರೆ, ಅಥವಾ ನಾವೇ ಇಲ್ಲಿ ತರಿಸ್ಕೊಂಡು ಮಾಡ್ಕೊತೀವಿ, ಅಥವಾ ಕಂಪನಿಯವ್ರು ಬಂದು ಹೋಗಿ ಮಾಡಿ ಕೊಡ್ತಾರೆ. ಏನಾದರೂ ಐಟಮ್ ಇರಲಿ, ಇವನ್ ಜಾಗ್ವಾರ್ ಇರಲಿ, ಏನಾದರೂ ಇರಲಿ, ನಾವು ಸರ್ವಿಸ್ ಕೊಡ್ತೀವಿ. ಅದು ಇಲ್ಲ ಕಂಪನಿಯವ್ರಿಗೆ ಹೋಗಿ ಅದು ಏನಿಲ್ಲ, ನಾವು 101% ನಾವು ಸರ್ವಿಸ್ ಕೊಡ್ತೀವಿ. ಅಲ್ಲ ಸರ್, ಇನ್ ಕೇಸ್ ಪ್ರಾಬ್ಲಮ್ ಆಗಿದ್ರೆ, ಅವ್ರು ಏನಾದರೂ ಕಂಪನಿಯವ್ರು ಮಾಡಿಲ್ಲ ಅಂದರೆ ನಾವು ಎಕ್ಸ್ಚೇಂಜೇ ಮಾಡಿಕೊಡ್ತೀವಿ. ಅಂದರೆ ಕೆಲವರಿಗೆ ನೋಡಿ ಆನ್ಲೈನ್ ಕಳಿಸಿ ನಮಗೆ ಇಲ್ಲಿ ನಾವು ಅಲ್ಲಿಗೆ ಬರೋಕ್ಕಾಗಲ್ಲ ಇಂಥದ್ದು ಅಂದ್ಬಿಟ್ಟು ಏನೋ ವಾಟ್ಸಪ್ಪಲ್ಲಿ ಫೋಟೋ ಸೆಂಡ್ ಮಾಡ್ತಾರೆ. ಅದು ಕಳಿಸ್ಕೊಟ್ರೆ ಏನಾದ್ರು ಪೋರ್ಟರ್ ಬುಕ್ಕಿಂಗು ಆ ಥರ ಏನಾದರೂ ಡೆಲಿವರಿ ಮಾಡೋಕ್ಕೆ ನೀವು ಆ ಥರ ಮಾಡ್ಬೋದು. ಡೆಲಿವರಿ ಚಾರ್ಜ್ ಅವ್ರದ್ದಿರುತ್ತೆ. ಆಫ್ಟರ್ ಡೆಲಿವರಿ ಪೇಮೆಂಟು ಅವರು ಇದು ಮಾಡಬೇಕು. ಆಫ್ಟರ್ ಡೆಲಿವರಿ ಪೇಮೆಂಟ್ ಇಲ್ಲ ನೀವು ಅವ್ರ ಶೋರೂಮ್ ವಿಸಿಟ್ ಮಾಡಿದ್ರೆ ಶೋರೂಮ್ ವಿಸಿಟ್ ಮಾಡ್ಬೋದು. ಇಡೀ ಅರೌಂಡ್ ಬೆಂಗಳೂರಲ್ಲಿ ಅರೌಂಡು 180 ಕೌಂಟರ್ಸ್ ಇದೆ. ಅಂದರೆ ನಾವು ಸಪ್ಲೈ ಮಾಡೋ ಕೌಂಟ್ರು. ಓಕೆ. ಒಳ್ಳೆ ರೇಟ್ ಕೊಡ್ಬೋದು ನಾವು. ಒಂದು ಮಾತ್ರ ನಾವು ಹೇಳ್ಬೋದು, ಬೇರೆ ಕಡೆ ಏನು ಸಿಗುತ್ತೆ ಅದೇ ಐಟಮ್ ಒಳ್ಳೆ ರೇಟ್ ಇದೆ ಅಷ್ಟೇ. ನಿಯರ್ ಬೈ ಸರ್, ನಿಜವಾಗ್ಲೂ ಇದು. ಹೌದು. ಬೇರೆ ಕಡೆ ಹೋಗ್ತೀನಿ ಅಂತಂದ್ರೆ ಕೂಡ ಅಲ್ಲಿ ಗಂಟೆ ಹೋಗೋದು ಬೇಕಾಗಿಲ್ಲ. ನಿಯರ್ ಬೈ ಇಲ್ಲೇ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಇಲ್ಲಿ ನಿಯರ್ ಬೈ ಸಿಗುತ್ತೆ ಅಂತಂದರೆ ಹೋಲ್ಸೇಲ್ ರೇಟ್ ಇದು. ಹೌದು 100%. ಏನು ಸರ್ ಇದೆಲ್ಲ ಏನೇನು ಸರ್ಟಿಫಿಕೇಟ್? ಇದೆಲ್ಲ ಸರ್ಟಿಫಿಕೇಟ್ ಇದೆಲ್ಲ ಈಗ ನಾವು ಕಂಪನಿಯಿಂದ ನೀವು ಡೀಲರ್ ಅಂತ ಬಂದಿರೋದು. ಈಗ ಆ್ಯಕ್ಚುಲಿ ಇದಿರುತ್ತೆ ಆ ಥರ. ಒಳ್ಳೆ ಬೆಸ್ಟ್ ಡೀಲರ್ ಅಂತನಾ? ಹೌದು, ಬೆಸ್ಟ್ ಡೀಲರ್ ಅಂತ. ಈಗ ನಾವು ನೋಡಿದ್ರೆ ನಾವೆಲ್ಲ ಅವಾರ್ಡ್ ವಿನ್ನರ್ ನಾವು. ಫಾರ್ ಎಕ್ಸಾಂಪಲು ಇದೆಲ್ಲ ಇದೆ, ನಾವೆಲ್ಲ ಅವಾರ್ಡ್ ವಿನ್ನರು. ಅಂದರೆ ವ್ಯಾಪಾರಿಗಳ ವಾಣಿಜ್ಯ ಮಂಡಳಿ, ಕರ್ನಾಟಕ ಟ್ರೇಡರ್ಸ್ ಚೇಂಬರ್ ಆಫ್ ಕಾಮರ್ಸ್. ಅಂದರೆ ಅವ್ರ ಕಡೆಯಿಂದ ಬೆಸ್ಟ್ ಕ್ಯಾಟಗರಿ ನಮಗೆ ಇದು ಸಿಕ್ಕಿರೋದು. ಅಂದರೆ ಕ್ವಾಲಿಟಿ ಆ್ಯಂಡ್ ರೇಟು, ಅದನ್ನು ನಾವು ಹೇಳ್ಬೋದು. ಇಲ್ಲ ನಾವು ಒಳ್ಳೆ ಐಟಮ್ ಒಳ್ಳೆ ರೇಟ್ ಆ ಥರ ಏನಿಲ್ಲ, ಕ್ವಾಲಿಟಿ ಆ್ಯಂಡ್ ರೇಟು ನಾವು ಕಾಂಪಿಟೇಟ್ ಮಾಡ್ಬೋದು. ಅದರಲ್ಲಿ ಒಳ್ಳೆ ರೇಟು, ಒಳ್ಳೆ ಕಮ್ಮಿ ಬೆಲೆಗೆ ರೇಟು, ಇಂಥ ಟಾಯ್ಲೆಟು ಬಾತ್ರೂಮ್ ಐಟಮ್ಸ್ ಎಲ್ಲ ಏನೇನಿದೆ ಅದೆಲ್ಲ ಸಿಗುತ್ತೆ ಅಂತೆಲ್ಲ ಹೇಳ್ಬೋದಲ್ಲ ಸರ್ ನಿಮ್ಮ ಶಾಪಲ್ಲಿ? ಸರ್ ಇದೆಲ್ಲ ಏನೇನು ರೈಟ್ ಬರುತ್ತೆ ಸರ್ ಇದು? ಸರ್ ಇದು ನೋಡಿ 390 ರೂಪಾಯಿಂದ ಸ್ಟಾರ್ಟ್ ಇದೆ. 390 ಅಂದರೆ ಸ್ಟಾರ್ಟಿಂಗ್ ರೇಟ್. ಹೌದು, ಸ್ಟಾರ್ಟಿಂಗ್ ಪ್ರೈಸು. 1 ಇಯರ್ ವಾರಂಟಿ ಇರುತ್ತೆ. ಇದೆಲ್ಲ ಇರುತ್ತೆ ನಿಮಗೆ 790, 890. ಅದು ರೀಪ್ಲೇಸ್ಮೆಂಟ್ ವಾರಂಟಿ. ಲೀಕೇಜ್ ಇಫ್ ಇನ್ ಕೇಸ್ ಈಗ ಅಪಾರ್ಟ್ಮೆಂಟ್ಗಳಿಗೆಲ್ಲ ಆಗ್ತಾ ಇದ್ದಾರೆ ಜನರು, ಇದೆಲ್ಲ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ಕಟ್ ಆಗಿಬಿಡುತ್ತೆ. ಇದು ಕಟ್ ಆಗಲಿ ಲೀಕ್ ಆಗಲಿ ಏನಾದರೂ ಆಗಲಿ ನಾವು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ. ಎಕ್ಸ್ಚೇಂಜ್ ಇರುತ್ತೆ. ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ. ಹಂಗಿಲ್ಲ ಇಲ್ಲ ಕಂಪನಿ ಕಳಿಸಿದೀವಿ ಬರುತ್ತೆ ಆ ಥರ ಇಲ್ಲ. ವಾರಂಟಿ ಎಷ್ಟು? 1 ಇಯರ್ ವಾರಂಟಿ ರಿಪ್ಲೇಸ್ ಇರುತ್ತೆ. 1 ಇಯರ್ ರಿಪ್ಲೇಸ್ಮೆಂಟ್ ವಾರಂಟಿ. ಕಂಪನಿಯವ್ರು ಬರ್ತಾರೆ, ಆ ಥರ ಇದು ಮಾಡಿಲ್ಲ ಅಂದರೆ ಅವರೇ ಒತ್ಕೊಂಡ್ಬಂದರೆ ಪೀಸು ನಾವು ಇಮಿಡಿಯೇಟು ಬೇರೆ ಪೀಸ್ ಕೊಡ್ತೀವಿ. 100% ಕಂಪ್ನಿಗೆ ಕಳಿಸ್ತಿದ್ದೀವಿ, ನಾಳೆ ಬನ್ನಿ ನಾಳೆಗೆ ಬನ್ನಿ ಆ ಥರ ಏನಿಲ್ಲ. ನಾವು ಗುಡ್ ಕ್ವಾಲಿಟಿ ಕೊಡ್ತೀವಿ, ಗುಡ್ ರೇಟ್ ಕೊಡ್ತೀವಿ. ಸ್ಮಾಲ್ ಎಲ್ಲ 399 ಇದೆ. ಇದು ಸ್ವಲ್ಪ ಬಿಗ್ ಸೈಜ್ ಐತಲ್ಲ ಇದು? ಇದೆಲ್ಲ ಹ್ಯಾಂಡ್ ಶವರ್. ಇದು ಸ್ನಾನದ ಮನೆಗೆ ಇದು ಶವರ್ ಆಗ್ತಾರಲ್ವ, ಕೂತ್ಕೊಂಡು ಸ್ನಾನ ಮಾಡ್ತಾರೆ ಕೆಲವರು ಜನ, ಅವ್ರಿಗೋಸ್ಕರ ಇದು. ಓಕೆ, ನೀವು ಕೂತ್ಕೊಂಡು ಸ್ನಾನ ಮಾಡ್ಬೋದು ಆ ಥರ. ಇದೆಲ್ಲ ನಿಮಗೆ 950, 1250 ಆ ರೇಂಜಲ್ಲಿ ನಿಮಗೆ ಇದೆ. ಅದೇ ಅದೆಲ್ಲ ಕ್ವಾಂಟಿಟಿ ಡಿಪೆಂಡ್ ಅಪಾನ್ ಮಾಡಲು ಡಿಪೆಂಡ್ ಅಪಾನ್ ಸೈಜು. ನೀವು ಹೆಂಗೆ ತೊಗೊಂತೀರಾ ಅದ್ರ ಪ್ರಕಾರ ನಿಮಗೆ ರೇಟ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ಓಕೆ.